ಆರ್ಡರ್ ಮಾಡಿದ 2 ದಿನಕ್ಕೆ ಒಂದ್ ಶರ್ಟ್ ನಿಮ್ ಕೈಗೆ ಬರುತ್ತೆ. ಅಲ್ಲೇನ್ ಟೈಲರ್ ನಿಮ್ಗೋಸ್ಕರ ಕಾಯ್ತಿರ್ತಾರ? ಬಿಸ್ನೆಸ್ ಅಂತ ಬಂದ್ರೆ ಪ್ರತಿಯೊಬ್ಬರು ಮಾರ್ಕೆಟಿಂಗ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ಈ ಒಂದ್ ವಿಚಾರದ ಬಗ್ಗೆ ಯಾರು ಮಾತೇ ಆಡೋದಿಲ್ಲ. ಯಾವತ್ತಾದ್ರೂ ಆನ್ಲೈನ್ ಅಲ್ಲಿ ಏನಾರ ಆರ್ಡರ್ ಮಾಡಿದೀರಾ? ಅದು ಲೇಟ್ ಆಗಿದ್ದು ಅಥವಾ ಕ್ಯಾನ್ಸಲ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಲ್ವಾ? ಇಲ್ಲೇ ತುಂಬಾ ಬಿಸ್ನೆಸ್ ಗಳು ಫೇಲ್ ಆಗೋದು. ಇದನ್ನೇ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಎಕ್ಸಾಂಪಲ್ ಗೆ ನೀವು ಒಂದು ಶರ್ಟ್ ಆರ್ಡರ್ ಮಾಡಿರ್ತೀರಾ, ಅದು ನೆಕ್ಸ್ಟ್ 2-3 ಡೇಸ್ ಒಳಗಡೆ ನಿಮಗೆ ಡೆಲಿವರಿ ಆಗುತ್ತೆ. ಅಲ್ಲೆಲ್ಲೋ ಇರೋ ಫ್ಯಾಕ್ಟರಿಯಿಂದ ವೇರೋಸಿಗೆ ಬಂದು ವೇರೋಸ್ ಇಂದ ಅದನ್ನ ಡೆಲಿವರಿ ಪಾರ್ಟ್ನರ್ ತಗೊಂಡ್ಬಂದು ನಿಮ್ ಕೈ ಕೊಡ್ತಾರೆ. ಇದ್ರ ಮಧ್ಯೆ ಎಲ್ಲಾದ್ರೂ ಸಣ್ಣ ಪ್ರಾಬ್ಲಮ್ ಆದ್ರೂ ಅವ್ರು ಹೇಳಿರೋ ಟೈಮಿಗೆ ಇದು ಬಂದು ನಿಮ್ ಕೈಗೆ ಸೇರಲ್ಲ. ಅವಾಗ ನೀವೇನಾದ್ರೂ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ತಿದ್ರೆ ನಿಧಾನಕ್ಕೆ ಫ್ಲಿಪ್ಕಾರ್ಟ್ ಶಿಫ್ಟ್ ಆಗ್ತಾ ಹೋಗ್ತೀರಾ. ಶರ್ಟ್ ಎಲ್ಲಾ ಕಡೆನೂ ಒಂದೇನೆ, ಬಟ್ ಯಾರು ಬೇಗ ತಲುಪಿಸ್ತಾರೋ ಅವ್ರು ಜಾಸ್ತಿ ಬಿಸ್ನೆಸ್ ಮಾಡ್ತಾ ಹೋಗ್ತಾರೆ. ಈ ಡೆಲಿವರಿ ಟೈಮಿಂಗ್ಸ್ ಅಲ್ಲೇ ತಿಳ್ಕೋಬಹುದು ಇವ್ರ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಮ ಹತ್ರನೂ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದ್ದು ಆನ್ ಟೈಮಿಗೆ ತಲುಪಿಸಲಿಲ್ಲ ಅಂದ್ರೆ ನಿಮ್ ಬಿಸ್ನೆಸ್ ಹೆಂಗ್ ಗ್ರೋ ಆಗುತ್ತೆ? ನಾಳೆ ಒಂದಿನ ಮುಚ್ಕೊಂಡೋಗುತ್ತೆ. ಯಾವ್ದಾದ್ರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಇಲ್ಲ ಅಂತಂದ್ರೆ ಮುಂದೆ ಒಂದಿನ ದೊಡ್ಡ ಬೆಲೆ ತರಬೇಕಾಗುತ್ತೆ. ಇದು ಯಾರಿಗೆ ಇಂಪಾರ್ಟೆಂಟ್ ಇದೆಯೋ ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ.